ಹಾಗೂ ಸಿಟಿವಿ ನ್ಯೂಸ್ನ ಸಂಪಾದಕರಾದ ಬಿ ದೇವಪ್ಪರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಶುಭ ಕೋರುವವರು ಸಿಟಿವಿ ನ್ಯೂಸ್ನ ವೀಕ್ಷಕರು ಹಾಗೂ ಅಭಿಮಾನಿಗಳು. ಹಾಯ್ ಸಿಟಿವಿ ನ್ಯೂಸ್ ವೀಕ್ಷಕರೇ, ತಾಜಾ ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ CMY ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಆಗ್ನೇಯ ಪದವೀಧರ ಕ್ಷೇತ್ರದ ಮುಂಬರುವ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಚಿಂತಾಮಣಿಯ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಪಟೇಲ್ ತಮ್ಮ ಅಭ್ಯರ್ಥಿ ಡಾಕ್ಟರ್ ಕೆ ನಾಗರಾಜ್ ಪರವಾಗಿ ಮತಯಾಚನೆ ನಡೆಸಿದರು. ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಪಟೇಲ್ ಮಾತನಾಡಿ, ನಾವು ಯಾವುದೇ ವ್ಯಕ್ತಿಗತ ವಿರೋಧದ ರಾಜಕಾರಣ ಮಾಡುವುದಿಲ್ಲ. ಆದರೆ ನಮ್ಮ ವಿಚಾರಧಾರೆ ಸ್ಪಷ್ಟವಾಗಿದೆ. ರಾಜಕೀಯದಲ್ಲಿ ಶುದ್ಧತೆ ಮತ್ತು ಪರಿಶುದ್ಧತೆಯನ್ನು ತರುವುದು ಹಾಗೂ ಸರ್ವ ಜೀವಿಗಳಿಗೂ ಒಳಿತಾಗಲಿ ಎಂಬ ತತ್ವದ ಮೇಲೆ ನಾವು ಸಾಗುತ್ತಿದ್ದೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಯು ಅಭ್ಯರ್ಥಿ ಡಾಕ್ಟರ್ ಕೆ ನಾಗರಾಜ್ ರಾಜ್ಯದಲ್ಲಿ ಸುದೀರ್ಘ ಕಾಲದಿಂದ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರು ಮತ್ತು ಗುತ್ತಿಗೆ ನೌಕರರಿಗೆ ಉದ್ಯೋಗ ಭದ್ರತೆ ನೀಡಬೇಕೆಂದು ಆಗ್ರಹಿಸಿದರು. ಅಲ್ಲದೆ ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನು ಪಾರದರ್ಶಕವಾಗಿ ತಕ್ಷಣ ಭರ್ತಿ ಮಾಡಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ಆಗ್ನೇಯ ಕ್ಷೇತ್ರದಲ್ಲಿ ಪಕ್ಷದ ಶ್ರಮದಿಂದ 1.76 ಲಕ್ಷ ಅರ್ಹ ಪದವೀಧರ ಮತದಾರರ ನೋಂದಣಿ ಪೂರ್ಣಗೊಂಡಿದೆ ಎಂದು ಅವರು ಈ ವೇಳೆ ಮಾಹಿತಿ ನೀಡಿದರು. ಇದು ರಾಜಕಾರಣಿಗಳು ಎಚ್ಚರಗೊಳ್ಳಬೇಕು. ನಾವು ನಮ್ಮ ಪ್ರಜಾಪ್ರಭುತ್ವದ 4 ಸ್ತಂಭಗಳು ಅಂತ ಏನು ಹೇಳ್ತೀವಿ, ಲೆಜಿಸ್ಲೇಚರ್, ನಮ್ಮ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ ಕೂಡ ಭಾಳ ಮುಖ್ಯವಾದಂಥ ಒಂದು ಸ್ತಂಭ ನಮ್ಮ ಪ್ರಜಾಪ್ರಭುತ್ವದ್ದು, ಜನತಂತ್ರ ವ್ಯವಸ್ಥೆದು. ಇದರೊಳಗೆ ಇದು 4 ಸ್ತಂಭಗಳು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಿದಾಗ ಬಿಲ್ಡಿಂಗ್ ಸರಿಯಾಗಿರೋದಕ್ಕೆ ಸಾಧ್ಯ. ಆದರೆ ಯಾವುದೇ ಒಂದು ಸ್ತಂಭ ಅದು ವೀಕ್ ಆದರೆ ಅದು ಬಿಲ್ಡಿಂಗ್ ಇರೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾವುದೋ ಒಂದು ಸ್ತಂಭ ಇನ್ನೊಂದು ಸ್ತಂಭನ ಬೈತಾ ಕೂತ್ಕೊಂಡ್ರೂ ಆಗಲ್ಲ. ಶಾಸಕಾಂಗ, ಪತ್ರಿಕಾ ರಂಗ ಅಥವಾ ನ್ಯಾಯಾಂಗ ಇವು ಒಂದಕ್ಕೊಂದು, ಈ ಕಾರ್ಯಾಂಗ ಇವನ್ನು ಬೈತಾ ಕ್ರಿಟಿಸೈಸ್ ಮಾಡ್ತಾ ಇದ್ದರೆ ಬಿಲ್ಡಿಂಗ್ ವೀಕ್ ಆಗ್ತಾ ಹೋಗುತ್ತೆ. ನಾವು ಈ ಪ್ರಪಂಚದಲ್ಲಿ ಈಗ ಪತ್ರಿಕೆಯವ್ರ ಹತ್ರ ನಾವು ಮಾತಾಡ್ಬೋದು. ಪ್ರಪಂಚದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಏನು ನಡೀತಿದೆ, ಯುದ್ಧಗಳಾಗ್ತಿದ್ದಾವೆ ಪ್ರಪಂಚದಲ್ಲಿ. ನಮ್ಮ ದೇಶದಲ್ಲಿ ಏನಾಗ್ತಿದೆ, ದೇಶದಾದ್ಯಂತ ಈ ಪ್ರಶ್ನೆ ಪತ್ರಿಕೆ ಬಯಲಾಗಿರೋದು ಅಂತಂದೇಳಿ ಗಲಾಟೆ ಯುವಕರು ಮಾಡ್ತಿದ್ದಾರೆ. ಒಂದು ಕಡೆ ರೈತರು ನಮಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತಂದೇಳಿ ಅವರು ಕಳೆದ ಹಲವಾರು ವರ್ಷಗಳಿಂದ ಒಂದು ಪ್ರತಿಭಟನೆ ಇದರೊಳಗಡೆ ಇದ್ದಾರೆ. ಇನ್ನು ನಮ್ಮ ರಾಜ್ಯಕ್ಕೆ ಬಂದರೆ ಇಲ್ಲೂ ರೈತರದು ಬಿಡದಿ, ಅದು ಕೆಲವರು ಅಲ್ಲಿ ಇದು ಬರಬೇಕು ಅಂತ ಕೆಲವರು ನಾವು ಕೊಡೋದಕ್ಕೆ ತಯಾರಾಗಿದ್ದೀವಿ ಅಂತ ಕೆಲವು ರೈತರು ಹೇಳ್ತಾರೆ, ನಾವು ಭೂಮಿ ಕೊಡಲ್ಲ ಅಂತ ಕೆಲವು ರೈತರು ಹೇಳ್ತಾರೆ. ಆಮೇಲೆ ಇದನ್ನು ಎಂಥದ್ದು ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಡೇಟಾ ಸೆಂಟರ್ಗಳು ಅಂತನ್ನಂಥದ್ದನ್ನ ಮಾಡೋದಕ್ಕೆ ಸುಮಾರು ದೇಶದಾದ್ಯಂತ ಒಂದು 800 ಡೇಟಾ ಸೆಂಟರ್ಗಳು ಮಾಡಬೇಕು. ಒಂದೊಂದು ಡೇಟಾ ಸೆಂಟ್ರಿಗೂ ಕೂಡ ಅದೆಷ್ಟೋ ಟ್ರಿಲಿಯನ್ಸ್ ಆಫ್ ಲೀಟರ್ಸ್ ಅಂತ, ಅಂದರೆ ಟ್ರಿಲಿಯನ್ ಅಂತಂದರೆ 1 ಮುಂದೆ 12 0 ಇರಬೇಕು. ಬಿಲಿಯನ್ ಅಂದರೆ 1 ಮುಂದೆ 9 0 ಇದ್ದರೆ ಬಿಲಿಯನ್. ಅದು ಆ ಟ್ರಿಲಿಯನ್ಸ್ ಆಫ್ ಲೀಟರ್ಸು ನೀರು ಬೇಕಾಗುತ್ತೆ ಅಂತ ಅನ್ನೋಂಥದ್ದು, ಜೊತೆಗೆ ಹೆಚ್ಚು ವಿದ್ಯುತ್ ಶಕ್ತಿ ಬೇಕಾಗುತ್ತೆ ಅಂಥದ್ದನ್ನು ನಮ್ಮ ದೇಶದೊಳಗಡೆ ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಇಂಥದ್ದು ಬೇಕಾ ಅಂತಂದೇಳಿ ಕೆಲವರು, ನಾನು ಒಬ್ಬ ಪರಿಸರವಾದಿಯಾಗಿ ನಾವು ಇದನ್ನು ಪ್ರಶ್ನೆ ಮಾಡ್ತಿದ್ದೀವಿ. ಆದರೆ ಸರ್ಕಾರಗಳು ಇಲ್ಲ, ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂದರೆ ನಾವು ಕಾಡು ಕಡಿಲೇಬೇಕು, ಇಂಥವ್ನು ಮಾಡಲೇಬೇಕು ಅಂತಂದೇಳಿ ಒಂದು ಹಠ ಹಿಡಿದು ಮಾಡ್ತಾ ಇರೋವಂಥ ಇಂಥ ಪರಿಸ್ಥಿತಿ ಒಳಗಡೆ ನಾವು ನಾಗರಾಜ್ ಅವರು MLC ಆಗಿಬಿಟ್ರೆ ಏನೆಲ್ಲ ಸಮಸ್ಯೆಗಳು ಬಗೆಹರಿದು ಬಿಡ್ತವೆ ಅಂತ ಅಲ್ಲ. ಆದರೆ
ಆ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಇಟ್ಟಂಗೆ ಆಗುತ್ತೆ. ನಾಗರಾಜು ವಿದ್ಯಾವಂತರು, ತಿಳುವಳಿಕೆಸ್ತರು, ಯಾರಾದರೂ ಏನಾದರೂ ಸಲಹೆಗಳನ್ನ ಕೊಟ್ಟರೆ ತಗೊಳ್ಳೋಂಥ ಒಂದು ಬುದ್ಧಿ ಇದೆ, ಒಂದು ಓಪನ್ ಹಾರ್ಟ್ ಇದೆ, ಓಪನ್ ಮೈಂಡ್ ಇದೆ, ತೆರೆದ ಹೃದಯ, ತೆರೆದ ಮನಸ್ಸಿದೆ. ಯಾರಾದರೂ ಏನಾದರೂ ಸಲಹೆ ಕೊಟ್ಟರೆ ಯಾವುದಪ್ಪ ಜನಕ್ಕೆ ಒಳ್ಳೆಯದಾಗೋದಾದ್ರೆ ಇಂಥದ್ದು ಮಾಡೋಣ ಅಂತ. ಆದರೆ ಈಗಿರುವಂಥ ಭಾಳಷ್ಟು ಜನ ಶಾಸಕರುಗಳಿಗೆ ಮತ್ತು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಆ ಥರದ ತೆರೆದ ಹೃದಯ, ತೆರೆದ ಮನಸ್ಸು ಇಲ್ಲದಂಥ ಇಂಥ ಪರಿಸ್ಥಿತಿ ಒಳಗಡೆ ನಾವು ಒಬ್ಬರನ್ನ ಒಳ್ಳೆಯವ್ರನ್ನ ಆರಿಸ್ಕೋಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ. ಇದು ಕರ್ತವ್ಯ ಅನ್ನೋದಕ್ಕಿಂತ ಇದು ಜವಾಬ್ದಾರಿ. ಹಾಗಾಗಿ ನಾವು ಎಲ್ಲರೂ ಒಟ್ಟಾಗಿ ಸಂಯುಕ್ತ ಜನತಾದಳದ ವತಿಯಿಂದ ನಾಗರಾಜ್ ಅವರು ಮೊದಲೇ ಹೇಳಿದ ಹಾಗೆ ನಾವೊಂದು ಈ 5 ವಿಷಯಗಳು, ಶಿಕ್ಷಣ, ಆರೋಗ್ಯ, ಆಡಳಿತ, ಕೃಷಿ, ಪರಿಸರ ಅನ್ನೋಂಥ 5 ವಿಷಯಗಳ ಬಗ್ಗೆ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಬಾಂಧವ್ಯಗಳು ಅನ್ನೋದ್ರ ಬಗ್ಗೆನೂ ನಾವು ಕೆಲಸ ಮಾಡ್ಬೇಕು. ನಾವು ನಮ್ಮ ಪಕ್ಷದೊಳಗಡೆನೂ ಭಾಳಷ್ಟು ಕೆಲಸ ಮಾಡ್ತಿದ್ದೀವಿ. ನಮ್ಮ ಬಾಂಧವ್ಯಗಳು ಸರಿ ಇದ್ದರೆ, ನಮ್ಮ ಪಕ್ಷದೊಳಗಡೆ ನಮ್ಮ ಸಂಬಂಧಗಳು ಚೆನ್ನಾಗಿದ್ದರೆ ಮಾತ್ರ ಪಕ್ಷ ಬೆಳೆಯೋದಕ್ಕೆ ಸಾಧ್ಯ. ಹಾಗೆ ನಾವು ಪತ್ರಕರ್ತರ ಜೊತೆಗೆ ನಮ್ಮ ಸಂಬಂಧ ಚೆನ್ನಾಗಿದ್ದರೆ ಮಾತ್ರ ಅದು ಪತ್ರಕರ್ತರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಸಂಬಂಧ ಚೆನ್ನಾಗಿದ್ದರೆ ಮಾತ್ರ ರಾಜಕಾರಣಿಗಳಿಗೂ ಅಧಿಕಾರಿಗಳಿಗೂ ಒಂದು ಒಳ್ಳೆಯ ಅಲೈನ್ಮೆಂಟ್ ಇರುತ್ತೆ, ಕೆಲಸಗಳು ಸರಿಯಾಗುತ್ತೆ. ನ್ಯಾಯಾಂಗದ್ದು ಕೂಡ ನ್ಯಾಯಾಂಗದವರು ಉಳಿದವರು ಯಾರೋ ಹೇಳಿದ್ದು ಕೇಳಬೇಕು ಅಂತಿಲ್ಲ. ನಿಜವಾದ ನ್ಯಾಯವನ್ನು ಕೊಡುವಂಥ ನ್ಯಾಯಾಂಗದ ವ್ಯವಸ್ಥೆ ಅದು ಇರಬೇಕಾಗುತ್ತೆ ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ. ಇಂಥದನ್ನು ಕಟ್ಟಬೇಕು ಅನ್ನುವಂಥ ಒಂದು ಮಹದಾಕಾಂಕ್ಷೆಯಿಂದ ನಾವು ನಮ್ಮ ತಂದೆ JH ಪಟೇಲರು, ರಾಮಕೃಷ್ಣ ಹೆಗಡೆ ಅವರು, ನಜೀರ್ ಸಾಹೇಬರು, ಜಾಲಪ್ಪ ಅವರು, ಇಲ್ಲಿ ಈ ಭಾಗದ ಕೃಷ್ಣರೆಡ್ಡಿ ಅವರು ಅಲ್ಲ ಕೃಷ್ಣರೆಡ್ಡಿ ಅವರು, KM ಕೃಷ್ಣಾರೆಡ್ಡಿ ಅವರು ನಮ್ಮ ತಂದೆಗೆ ಭಾಳ ಆತ್ಮೀಯರಾಗಿದ್ದಂಥವ್ರು. ಅವರೆಲ್ಲ ಭಾಳ ಪ್ರಾಮಾಣಿಕವಾಗಿ ಜನರ ಪರವಾಗಿ ಇಲ್ಲಿ ನಮ್ಮ ಜೊತೆಗೆ ಇದ್ದಂಥವ್ರೆ. ನಮ್ಮ ಇವರು ಈಗ ಯಾರು ಸರ್, ನಿಮ್ಮ ಕ್ಷೇತ್ರದವರು ನಮ್ಮ ರಮೇಶ್ ಗೌಡರು, ರಮೇಶ್ ಕುಮಾರು, ಬೈರೇಗೌಡರು, ಗೋವಿಂದೇಗೌಡರು, ನಾಗೇಗೌಡರು, ಈ ಥರ ನಮ್ಮ ತಂದೆಯವ್ರ ಜೊತೆಗೆ, ರಾಮಕೃಷ್ಣ ಹೆಗಡೆ ಅವ್ರ ಜೊತೆಗೆ ಜನರಿಗಾಗಿಂತ ಯೋಚನೆ ಮಾಡ್ಕೊಂಡು ಅದನ್ನ ಕೆಲಸ ಮಾಡ್ತಾ ಇದ್ದದ್ದು. ಈಗ ನಿಧಾನಕ್ಕೆ ಜನರ ಬಗ್ಗೆ ಗಮನ ಅನ್ನೋಂಥದ್ದು ಕಡಿಮೆ ಆಗಿ ನಾವು ಹೆಂಗೆ ಉಳ್ಕೋಬೇಕು, ನಮ್ಮ ಮಕ್ಕಳು ಹೆಂಗೆ ಉಳ್ಕೋಬೇಕು, ನಮ್ಮ ಮನೆಯವರೆಲ್ಲ ಎಲ್ಲರೂ ಹೆಂಗಿರ್ಬೇಕು ಅನ್ನೋಂಥದ್ದು ಯೋಚನೆಗಳೇ ಜಾಸ್ತಿ ಆಗಿರೋಂಥ ಈ ರಾಜಕಾರಣದ ವ್ಯವಸ್ಥೆಯಲ್ಲಿ ಒಂದು ಪರಿವರ್ತನೆ ಬರಬೇಕು ಅಂತ ಅದಕ್ಕೆ ಪತ್ರಕರ್ತರು ನಿಮ್ಮನ್ನು ಕೂಡ ನಾವು ನಿಮ್ಮ ಸಹಕಾರವನ್ನು ನಾವು ಕೇಳ್ತೀವಿ. ನಾಗರಾಜು ಒಂದು ಸಾಂಕೇತಿಕವಾಗಿ ಒಂದು ಬದಲಾವಣೆಯ ಸಂಕೇತ, ಯುವಕ, ವಿದ್ಯಾವಂತ, ಇವ್ರ ಮನೆಯವರು ಇಬ್ಬರು ಡಾಕ್ಟ್ರುಗಳು, ಆ ಜನಕ್ಕೆ ಸೇವೆ ಮಾಡಬೇಕು ಅನ್ನೋಂಥ ಒಂದು ಚಿಂತನೆಯಲ್ಲಿರೋವಂಥವ್ರು. ಅಕಸ್ಮಾತ್ ಅವ್ರ ದಾರಿ ಬಿಟ್ಟರೆ ನಮಗೆ ಕಿವಿ ಹಿಂಡೋದಕ್ಕೂ ನಮಗೆ ಅವರು ಅವಕಾಶ ಕೊಡ್ತಾರೆ. ಏನಾರ ದಾರಿ ಬಿಟ್ಟರೆ ಕಿವಿ ಹಿಂಡೋದಕ್ಕೆ ಅವಕಾಶ ಕೊಡ್ತಾರೆ. ಆ ಥರದ ಒಂದು ವ್ಯಕ್ತಿಗಳನ್ನು ನಾವು ರಾಜಕಾರಣದಲ್ಲಿ ತರಬೇಕು. ನಾನಾದರೂ ಕೂಡ ನಾನು ಒಂದು ಸರಿ MLA ಆಗಿ ಅದಾದಮೇಲೆ ಸರಳವಾದಂಥ ಚುನಾವಣೆಗಳಿರಬೇಕು ಅನ್ನೋಂಥ ಒಂದು ಧ್ಯೇಯ ಇಟ್ಕೊಂಡು ನಾನು ಹೊರಟಿರೋದ್ರಿಂದ ನಾನು ಸದ್ಯಕ್ಕೆ ಯಾವುದೋ ಒಂದು ಪೊಸಿಷನ್ನಲ್ಲಿ ನಾನು MLA ಆ ಥರದ್ದೇನೂ ಇಲ್ಲ. ಆದರೆ ನನಗೆ ಅಧಿಕಾರ ಅನ್ನೋಂಥದ್ದಿದೆ. ನಾನು ಯಾರೇ ಆಫೀಸರ್ಗಳು, IAS ಆಫೀಸರ್ಗಳಿಗೆ ಫೋನ್ ಮಾಡಿದರೂ ಕೂಡ ಭಾಳ ಗೌರವದಿಂದ ಫೋನ್ನಲ್ಲಿ ಮಾತಾಡ್ತಾರೆ. ಮುಖ್ಯಮಂತ್ರಿ, ಯಾರೇ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಮಂತ್ರಿಗಳು ಯಾರಿಗೇ ಫೋನ್ ಮಾಡಿದರೂ ಕೂಡ ಭಾಳ ಗೌರವದಿಂದ ಮಾತಾಡ್ತಾರೆ. ನಾನು JH ಪಟೇಲ್ರ ಮಗ ಅನ್ನೋದು ಒಂದು, ಆಮೇಲೆ ಜೊತೆಗೆ ನನ್ನದೇ ಆದ ಒಂದು ವ್ಯಕ್ತಿತ್ವನ ನಾನು ಕಳೆದ ಹಲವಾರು ದಶಕಗಳಿಂದ 3 ದಶಕಗಳಿಂದ ನಾನು ಈ ವಿಷಯಗಳ ಬಗ್ಗೆ ಕೆಲಸ ಮಾಡ್ತಾ, ಶಿಕ್ಷಣ, ಆರೋಗ್ಯ, ಆಡಳಿತ, ಕೃಷಿ, ಪರಿಸರ, ಈ ವಿಷಯಗಳ ಬಗ್ಗೆ ಜೊತೆಗೆ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೊಳ್ತಾ ಬಂದಿರೋದ್ರಿಂದ ಎಲ್ಲರ ಜೊತೆಗೆ ನನ್ನ ಸಂಬಂಧ ಚೆನ್ನಾಗಿದೆ. DK ಶಿವಕುಮಾರ್ ಅವ್ರ ಜೊತೆಗೂ ನಾನು ಅವ್ರನ್ನ ಯಾರನ್ನೂ ಒಪ್ಪದೇ ಇರ್ಬೋದು, ಅವರ ವಿಚಾರಗಳನ್ನ ಒಪ್ಪದೇ ಇರ್ಬೋದು. ದೇವೇಗೌಡರ ಜೊತೆಗಾಗಲಿ, DK ಶಿವಕುಮಾರ್, ಸಿದ್ದರಾಮಯ್ಯನವರು, ಇಲ್ಲಿ ರಾಜ್ಯದಲ್ಲಿರುವಂಥ ಎಲ್ಲ ನಾಯಕರುಗಳ ಜೊತೆಗೂ ಕೂಡ, ಯಡಿಯೂರಪ್ಪನವ್ರ ಜೊತೆಗೂ ನಮ್ಮದೆಲ್ಲ ಇದೆ. ಆದರೆ ಅವ್ರ ವಿಚಾರಗಳಿಗೂ ನಮ್ಮ ವಿಚಾರಗಳಿಗೂ ವ್ಯತ್ಯಾಸ ಇದೆ. ನಾವು ಒಂದು ಸ್ವಲ್ಪ ಶುದ್ಧತೆ, ಪರಿಶುದ್ಧತೆ,
ಪಾವಿತ್ರ್ಯತೆ ಕಡೆಗೆ ಹೆಚ್ಚು ನೋಡ್ತೀವಿ. ಜೊತೆಗೆ ಜನರಿಗೆ ಎಲ್ಲರಿಗೂ ಒಳ್ಳೆಯದಾಗೋಂಥದ್ದು ಸರ್ವೋ ಜನ ಸುಖಿನೋ ಭವಂತು ಅನ್ನೋ ಥರ, ಬರೀ ಸರ್ವೇ ಜನ ಸುಖಿನೋ ಭವಂತು ಅಲ್ಲ, ಸರ್ವ ಜೀವಾತ್ಮರಿಗೆ ಲೇಸಾಗಲಿ ಅನ್ನೋ ಥರ ಯೋಚನೆ ಮಾಡ್ತಾ ಇರೋದರಿಂದ ನಮ್ಮ ಸ್ವಲ್ಪ ವ್ಯತ್ಯಾಸ ಅನಿಸಿದ್ರು ಕೂಡ ನಾವು ಅವ್ರನ್ನ ಪ್ರೀತಿ ಮಾಡ್ತೀವಿ, ಅವರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಮಾಧ್ಯಮ ಮಿತ್ರರೇ ಹಾಗೂ ಪತ್ರಕರ್ತರ ಬಂಧುಗಳೇ, ನಾನು ಡಾಕ್ಟರ್ ಕೆ ನಾಗರಾಜ್ ಅಂತೇಳಿ ಈಗ ಪ್ರಸ್ತುತ ಸಂಯುಕ್ತ ಜನತಾದಳದ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಜೊತೆಗೆ ಪಕ್ಷವು ನನ್ನ ಈ ಸರಿ JDU ಪಕ್ಷದ ಅಧಿಕೃತ ಅಭ್ಯರ್ಥಿ ಅಂತೇಳಿ ನನ್ನನ್ನು ಘೋಷಣೆ ಮಾಡಿದೆ. ನಮ್ಮ ಪಕ್ಷ JDU ಪಕ್ಷ ಕೇಂದ್ರದಲ್ಲಿ NDA ಸರ್ಕಾರದ ಬಹುಮುಖ್ಯವಾದಂಥ ಒಂದು ಅಂಗ. ಅಂದರೆ ನಮ್ಮ ನಿತೀಶ್ ಕುಮಾರ್ ಅವರು ಈಗ NDA ಸರ್ಕಾರದ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪಕ್ಷದಲ್ಲೂ ಸಹ ಇಬ್ಬರು ಕೇಂದ್ರ ಮಂತ್ರಿಗಳಿದ್ದಾರೆ. ಒಬ್ಬರು ಲಲನ್ ಸಿಂಗ್ ಅಂತೇಳಿ, ಇನ್ನೊಬ್ಬರು ಬಂದು ರಾಮನಾಥ್ ಠಾಕೂರ್ ಅಂತೇಳಿ. ಇದ್ರ ಜೊತೆಗೆ ಏನಪ್ಪ ಅಂದರೆ ಈಗ ಮತ್ತೆ ನಮ್ಮ ನಿತೀಶ್ ಕುಮಾರ್ ಅವರು ಈಗ ರಾಜ್ಯಸಭಾ ಮೆಂಬರ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಒಂದು ಮುಖ್ಯ ರೂವಾರಿಗಳಾಗೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ನಡೀತದೆ. ಆ ಒಂದು ನಿಟ್ಟಿನಲ್ಲಿ ಏನಪ್ಪ ಅಂದರೆ JDU ಪಕ್ಷ ಏನು ನಮ್ಮದು ಹೊಸದೇನಲ್ಲ, ಇದು ಈಗಿರ್ತಕ್ಕಂಥ ಏನು ಮೊದಲು ನಮ್ಮ ಜಯಂತ್ ಪಟೇಲರಿಂದ ಹಿಡಿದು ರಾಮಕೃಷ್ಣ ಹೆಗಡೆಯವರಿಂದ ಹಿಡಿದು ನಮ್ಮ ಕೃಷ್ಣ ಬೈರೇಗೌಡರಿಂದ ಹಿಡಿದು ಅತ್ಯಂತ ಹೆಚ್ಚಿನ ನುರಿತ ರಾಜಕಾರಣಿಗಳು ಈ ಪಕ್ಷವನ್ನು ಕಟ್ಟಿದಂಥವರು. ಅದಾದ ನಂತರ ಕಾರಣಾಂತರಗಳಿಂದ ಸ್ವಲ್ಪ ಕರ್ನಾಟಕದಲ್ಲಿ ಸ್ವಲ್ಪ ಹಿನ್ನಡೆ ಆದ್ರೂ ಸಹ ಬಿಹಾರದಲ್ಲಿ ಸುಮಾರು 10 ಬಾರಿ ನಮ್ಮ JDU ಪಕ್ಷದ ವತಿಯಿಂದ ನಮ್ಮ ನಿತೀಶ್ ಕುಮಾರ್ ಅವರು ಏನು CM ಹಾಕ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮತ್ತು ನೆಕ್ಸ್ಟ್ ಈಗ ಕರ್ನಾಟಕದಲ್ಲೂ ಸಹ JDUವನ್ನು ಬೆಳೆಸಬೇಕು ಅಂತೇಳಿ ನಮ್ಮ ಶುದ್ಧ ರಾಜಕಾರಣಿಗಳು, ಸಾವಯವ ರಾಜಕಾರಣಿಗಳು ಅಂತ ಹೇಳ್ತಾರೆ ನಮ್ಮ ಮಹಿಮಾ ಪಟೇಲ್ ಅವರನ್ನು. ಯಾಕಂದರೆ ಮಹಿಮಾ ಪಟೇಲ್ ಸರ್ಗೆ ಎಲ್ಲೂ ಸಹ ರಾಜಕಾರಣದಲ್ಲಿ ಒಂದು ಸ್ವಲ್ಪನೂ ಸಹ ಕಪ್ಪು ಚುಕ್ಕಿ ಇಲ್ಲದಂಥ ಒಂದು ರಾಜಕಾರಣ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಅಂಥ ವ್ಯಕ್ತಿಯ ಜೊತೆಯಲ್ಲಿ ಇವತ್ತು ನಾವೆಲ್ಲ ಕೈ ಜೋಡಿಸಿ ಪಕ್ಷವನ್ನು ಬಲಪಡಿಸೋ ಜೊತೆಗೆ ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ನನ್ನ ಅಭ್ಯರ್ಥಿಯನ್ನು ಮಾಡಿದ್ದಾರೆ. ಈ ಆಗ್ನೇಯ ಪದವೀಧರ ಕ್ಷೇತ್ರ ಈ 5 ಜಿಲ್ಲೆಗಳನ್ನು ಒಳಗೊಂಡಂಥ ಒಂದು ಕ್ಷೇತ್ರ. ಇದು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಮತ್ತು ದಾವಣಗೆರೆ. ದಾವಣಗೆರೆಯಲ್ಲಿ ಕೇವಲ 3 ತಾಲೂಕುಗಳು ಬರ್ತವೆ. ಒಂದು ದಾವಣಗೆರೆ, ಎರಡನೇದು ಜಗಳೂರು ಮತ್ತು ಹರಿಹರ. ಈ ಒಂದು 5 ಜಿಲ್ಲೆಗಳನ್ನು ಒಳಗೊಂಡಂಥ ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ವತಿಯಿಂದ ನನ್ನ 2025 ಜನವರಿನೇ ನಾವು 22ನೇ ತಾರೀಕಿಗೆ ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದೀವಿ. ಅದುವರೆಗೂ ಈ ಚುನಾವಣೆ ಬಗ್ಗೆ ಯಾರಿಗೂ ಏನೂ ಕಾನ್ಸೆಪ್ಟ್ ಇರಲಿಲ್ಲ. ಆದರೆ ಸಹ ನಾವು ಅವಾಗಲೇ ನನ್ನನ್ನು ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ನಾವು 2025 ಜನವರಿ 22ನೇ ತಾರೀಕೇ ನಾವು ಸ್ಟಾರ್ಟ್ ಮಾಡಿದ್ವಿ. ಮುಳಬಾಗಿಲಿಂದ ಹಿಡಿದು ಸ್ಟಾರ್ಟ್ ಮಾಡಿದ್ವಿ. ಅದಾದ ನಂತರ ನಾವೇನು ಮಾಡಿದ್ವಿ, ಪ್ರತಿ ಒಂದು ಶಾಲಾ ಕಾಲೇಜುಗಳಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಭೇಟಿಯನ್ನು ಕೊಟ್ಕೊಂಡು ಫಸ್ಟು ಎನ್ರೋಲ್ಮೆಂಟ್ ಮಾಡೋದು ಮುಖ್ಯ ಇರುತ್ತೆ. ಯಾಕಂದರೆ ಈ ಚುನಾವಣೆಯಲ್ಲಿ ಪ್ರತಿ ಚುನಾವಣೆಗೂ ಸಹ ಪ್ರತಿ ಮತದಾರರು, ಅರ್ಹ ಮತದಾರರು ಏನು ಮಾಡಬೇಕಂದ್ರೆ ಪದವೀಧರರು ಪ್ರತಿ ಚುನಾವಣೆಗೂ ಸಹ ಪ್ರತಿ 6 ವರ್ಷಕ್ಕೆ ಬರ್ತಕ್ಕಂಥ ಚುನಾವಣೆಗೆ ಎನ್ರೋಲ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ನಾವು ಏನು ಮಾಡಿದ್ವಿ, ಪ್ರತಿ ಒಂದು ತಾಲೂಕು ಪ್ಲೇಸು ಮತ್ತು ಹೋಬಳಿ ಪ್ಲೇಸು ಮತ್ತು ಜಿಲ್ಲಾ ಪ್ಲೇಸ್ಗಳಿಗೆ ಮಹಿಮಾ ಪಟೇಲ್ ಅವರ ನೇತೃತ್ವದಲ್ಲಿ ಇಡೀ ಒಂದು 5 ಜಿಲ್ಲೆಗಳನ್ನು ಸಹ ನಾವು ಪ್ರವಾಸವನ್ನು ಕೈಗೊಂಡು ಪ್ರತಿ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ನಾವು ಎನ್ರೋಲ್ಮೆಂಟ್ ಮಾಡ್ತಿದ್ವಿ. ಈಗ ಪ್ರಸ್ತುತ 1,76,000 ಎನ್ರೋಲ್ಮೆಂಟ್ ಆಗಿದೆ. ಈಗ ಮುಂಬರುವ ನವೆಂಬರಲ್ಲಿ ಚುನಾವಣೆ ನಡೆಯೋ ಎಲ್ಲ ಸಾಧ್ಯತೆಗಳಿದೆ. ಆ ಒಂದು ನಿಟ್ಟಿನಲ್ಲಿ ಮತ್ತೆ ಕರೀತಾರೆ. ಈಗ ಏನಂತೇಳಿ ಎನ್ರೋಲ್ಮೆಂಟ್ ಮಾಡೋಕ್ಕೆ ಮತ್ತೆ ಅವಕಾಶ ಕೊಡ್ತಾರೆ. ಈಗಾಗಲೇ 2 ಸಲ ಕೊಟ್ಟಿದ್ದಾರೆ. ಒಂದು ಸಲ ಏನು ಅವಕಾಶ ಎನ್ರೋಲ್ಮೆಂಟ್ ಮಾಡಿಕೊಟ್ಟಿದ್ರು, ಅದ್ರ ಜೊತೆಗೆ ಈಗ ನೆಕ್ಸ್ಟ್ ಪರಿಷ್ಕರಣೆಗೆ ಒಂದು ಟೈಮ್ ಕೊಟ್ಟರು, ಒಂದು 15 ದಿನಗಳ ಕಾಲ. ಇನ್ನು ನೆಕ್ಸ್ಟ್ ಈಗ ಇನ್ನೊಂದು ನೋಟಿಫಿಕೇಶನ್ ಬಿಡ್ತಾರೆ. ಆ ನೋಟಿಫಿಕೇಶನಲ್ಲಿ ಇನ್ನು ಯಾರು ಮಾಡಿಸಿಲ್ಲ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ದಯಮಾಡಿ ಎಲ್ಲ ಒಂದು ಮತದಾರರು ತಾವು ನೋಂದಣಿಯನ್ನು ಮಾಡ್ಕೋಬೇಕಂತೇಳಿ ನಾವು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮತ್ತು ಈಗ ನಾವು ಪ್ರತಿ ಶಾಲಾ ಕಾಲೇಜುಗಳಿಗೆ ಪದವೀಧರನ್ನ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಅಪ್ಲಿಕೇಶನ್ ಸಹ ಕೊಡ್ತೇವೆ ಮತ್ತು ಅವ್ರಿಗೆ ಯಾವ ರೀತಿ ಎನ್ರೋಲ್ಮೆಂಟ್ ಮಾಡ್ಬೇಕನ್ನೋದು ಸಹ ನಾವು ಅವೇರ್ನೆಸ್ಸನ್ನು ಒಂದು ಮಾಡಿಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಏನಪ್ಪ ಅಂದರೆ ನನಗೆ ಯಾಕಂದರೆ ನಾನು 2014ರಲ್ಲೂ ಸಹ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡಿದ್ದೆ. 2017ರಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ನಾನು ಉಪಚುನಾವಣೆಗೆ ಕಂಟೆಸ್ಟ್ ಮಾಡಿದಾಗ ಆಡಳಿತಾರೂಢ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಾನು 5 ಪಟ್ಟು ಹೆಚ್ಚು ಮಾತ್ರ ತಗೊಂಡಿದ್ದೆ. ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಿಂತ ನಾನು 5 ಪಟ್ಟು ಮತಗಳು ತಗೊಂಡಿದ್ದೆ. ಯಾವಾಗ 2017ರಲ್ಲಿ. ಅದಾದ ನಂತರ 2018ರಲ್ಲಿ ಮೇನ್ ಚುನಾವಣೆ ಬಂದಾಗ ಸಹ ನಾನು ಶಿಕ್ಷಕರ ಕ್ಷೇತ್ರಕ್ಕೆ ನಾನು ಕಂಟೆಸ್ಟ್ ಮಾಡಿದ್ದೆ. ಹಾಗಾಗಿ ಈ ಏನು ಕ್ಷೇತ್ರ ಇದೆ, ಈ ಕ್ಷೇತ್ರ ನನಗೆ ಚಿರಪರಿಚಿತ ಆಗಿದೆ. ಅದಾದ ನಂತರ ನಾನೇನು ಸೋತಿದ್ದೀನಿ ಅಂತೇಳಿ ಮನೇಲಿ ಕೂತ್ಕೊಳ್ತಾ ಇರಲಿಲ್ಲ. ಪ್ರತಿ ಶಿಕ್ಷಕರ ಸಮಸ್ಯೆಗಳಾಗಿರ್ಬೋದು, ಪರಿವಾರ ಸಮಸ್ಯೆಗಳಾಗಿರ್ಬೋದು, ಅದ್ರ ಜೊತೆಗೆ ಸ್ವಯಂ ಉದ್ಯೋಗವನ್ನು ಕಲಿಸ್ಕೊಡೋಕ್ಕೆ ನಾವೇನು ಮಾಡಿದ್ವಿ ಅಂದರೆ KVIC ಜೊತೆಗೆ
ನಮ್ಮ ಒಂದು ಟ್ರಸ್ಟ್ NGO ನಾವು ಟೈಪ್ ಮಾಡಿಕೊಂಡು ಪ್ರತಿ ಒಂದು ಜಿಲ್ಲೆಗಳೇ ಮತ್ತು ತಾಲೂಕುಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶದ ನಿರುದ್ಯೋಗ ಯುವಕರಿಗೆ ನಾವು ಟ್ರೈನಿಂಗನ್ನು ಕೊಡ್ತಾ ಆ ಟ್ರೈನಿಂಗ್ ಜೊತೆಗೆ ನಾವು ಅವ್ರಿಗೆ ಉಚಿತವಾಗಿ ಮಿಷನನ್ನು ಸಹ ಕೆಲವೊಂದು ಟೀಮ್ಗಳಿಗೆ SHG ಅಂತಾರೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಯಾರಿಗಿರುತ್ತೋ ಅವ್ರಿಗೆಲ್ಲನೂ ನಾವೇನು ಮಾಡ್ತೀವಿ ಮಿಷನ್ಸನ್ನು ಕೊಡೋದ್ರ ಮುಖಾಂತರ ನಾವು ಅವ್ರಿಗೆ ಸ್ವಯಂ ಉದ್ಯೋಗವನ್ನು ತಂದುಕೊಡೋದಕ್ಕೆ ನಾವು ಸಹಾಯ ಮಾಡ್ತಿದ್ದೀವಿ. ಜೊತೆಗೆ ನಾನು ಕೋಲಾರ ಜಿಲ್ಲಾ ಸ್ವದೇಶಿ ಜಾಗರಣ ಮಂಚನ ಜಿಲ್ಲಾ ಸಂಯೋಜಕರಾಗಿ ಅಲ್ಲಿಯೂ ಸಹ ನಾವೇನು ಸ್ವಯಂ ಉದ್ಯೋಗಗಳನ್ನು ಯುವಕರಿಗೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ನಾವು ಅವ್ರಿಗೆಲ್ಲನೂ ಏನಂತ ಅವೇರ್ನೆಸ್ ಪ್ರೋಗ್ರಾಮನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಮ್ಮದೇ ಆದಂಥ ಕ್ಲಸ್ಟರ್ ಇದೆ, ಅಲ್ಲೂ ಸಹ ನಾವು ಉಚಿತವಾಗಿ ವಾಟರ್ ಕ್ಲಸ್ಟರ್ ಅಂತೇಳಿ ಅಲ್ಲಿ ಸಹ ನಾವು ಉಚಿತವಾಗಿ ಟ್ರೈನಿಂಗನ್ನು ಕೊಡ್ತಾ, ಜೊತೆಗೆ ಎಲ್ಲಿ ಈ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ IAS ಮತ್ತು KS ಸೆಂಟರ್ಗಳಲ್ಲಿ ಯಾರು ಮಕ್ಕಳು ಓದ್ತಾರೋ ಅವ್ರಿಗೆಲ್ಲ ನಾವು ಸಹಾಯವನ್ನು ಮಾಡ್ತಾ ಅವ್ರಿಗೆ ಯಾವ ರೀತಿ ಎಜುಕೇಷನ್ಗೆ ಮುಂದೆ ಹೋಗ್ಬೇಕು ಅನ್ನೋದ್ರ ಮುಖಾಂತರ ಸಹಾಯ ಮಾಡೋದ್ರ ಮುಖಾಂತರ ನಾವು ಅವ್ರಿಗೆಲ್ಲ ನೆರವಾಗ್ತಾ ಇದ್ವಿ. ಇದ್ರ ಜೊತೆಗೆ ಏನಪ್ಪ ಅಂದರೆ ಅತಿಥಿ ಉಪನ್ಯಾಸಕರದ್ದು ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟಗಳು ಮಾಡ್ತಾ ಇದ್ವಿ. ಈಗ ರೀಸೆಂಟಾಗಿ ಸಹ ಕರ್ನಾಟಕ ಸರ್ಕಾರ 72,000 ಹುದ್ದೆಗಳಿಗೆ, ಸರ್ಕಾರಿ ಹುದ್ದೆಗಳಿಗೆ ಅನುಮೋದನೆ ಕೊಟ್ಟಿದೆ. ಆದರೆ ಅದು ಹೇಗೆ ಮಾಡ್ತಾರೆ ಅಂದರೆ ಸ್ಟೆಪ್ ಬೈ ಸ್ಟೆಪ್. ಆದರೆ ಈಗ ಕೆಲವೊಂದು ಇಲಾಖೆಯಲ್ಲಿ ಸ್ವಲ್ಪ ಕರೆದರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನಗಳು ಬಿಟ್ಕೊಂಡು ಆ ಥರ ಕರೆ ಒಂದು ಪ್ಲಾನ್ ಇದೆ. ಬಟ್ ನಾವು ನಮ್ಮ ಪಕ್ಷದ ವತಿಯಿಂದ ನಾವು ಈಗಾಗಲೇ ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ ಏನಂತೇಳಿ 72,000 ಹುದ್ದೆಗಳು ಸಹ ಏಕಕಾಲದಲ್ಲಿ ಭರ್ತಿ ಮಾಡಿಕೊಂಡ್ರೆ ಭಾಳಷ್ಟು ಜನ ನಮ್ಮ ಪದವೀಧರಿಗೆ ಇದು ಸಹಾಯ ಆಗುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಆಗ್ರಹವನ್ನು ಮಾಡಿದ್ವಿ. ಯಾಕಂದರೆ ಇದಕ್ಕೆ ಚಿಕ್ಕ ಉದಾಹರಣೆ ಇದೆ. ಯಾಕಂದರೆ ನಮ್ಮ ಮಹಿಮಾ ಪಟೇಲ್ ಸರ್ ಅವರ ತಂದೆಯವರು CM ಆಗಿದ್ದಾಗ, ಜಯೇಶ್ ಪಟೇಲ್ ಸಾಹೇಬರು CM ಆಗಿದ್ದಾಗ, ಮತ್ತು ಗೋವಿಂದ ಗೌಡರು ಶಿಕ್ಷಣ ಮಂತ್ರಿಗಳಾಗಿದ್ದಾಗ ನಾವು 1 ಲಕ್ಷ ನಮ್ಮ ಸರ್ಕಾರದಾಗ 1 ಲಕ್ಷ ಶಿಕ್ಷಕರನ್ನು ಏಕಕಾಲದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಏಕಕಾಲದಲ್ಲಿ ನಾವು ಅವರನ್ನು ನೇಮಕ ಮಾಡಿಕೊಂಡಿದ್ವಿ. ಆ ಒಂದು ರೆಕಾರ್ಡನ್ನು ಇದುವರೆಗೂ ಯಾವ ಸರ್ಕಾರಗಳು ಮುರಿಯೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಇವ್ರಿಗೆ ಬೇಕಾದ್ರೆ ಮುರಿಯೋದಂತ ಬೇಡ, ಜನಗಳಿಗೆ ಆ ಒಂದು 1 ಲಕ್ಷ ಜನ ಸರ್ಕಾರಿ ಇವರ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ದಯಮಾಡಿ ಅವ್ರಿಗೆಲ್ಲರೂ ಎಲ್ಲ ಪದವೀಧರಿಗೆ ಮತ್ತು ಯಾರು ಈ ಪಾಪ ಅಧಿಕಾಲಿಕ ಕೆಲಸ ಮಾಡ್ತಿದ್ದಾರೆ, ಗುತ್ತಿಗೆ ಆಧಾರದ ಮೇಲೆ ಯಾರು ಕೆಲಸ ಮಾಡ್ತಾರೆ ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡಲಿ ಅಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದೀನಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ.